ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತಿನ್ಯಾಕೆ ತಡ ಅಲ್ವಾ, ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ. ಆ್ಯಕ್ಚುಲಿ ಈ ವಿಡಿಯೋ ರೆಕಾರ್ಡ್ ಮಾಡಿಬಿಟ್ಟು 3 ಮಂತ್ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ. ಇದೇನಪ್ಪ 3 ಮಂತ್ ಆದ ನಂತರ ಅಪ್ಲೋಡ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಇದ್ದೀರಾ? ಹೌದು, ಈ ಸರ್ತಿಯ ನನ್ನ ದೀಪಾವಳಿ ಸೆಲೆಬ್ರೇಷನ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ಹಾಗಾಗಿ ಈ ಸ್ಪೆಷಲ್ ಮೂಮೆಂಟ್ನ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳುವ ಅಂತೇಳಿ ಈ ವಿಡಿಯೋನ ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಸೌದಿಗೆ ಹೋಗಿ 12 ವರ್ಷಗಳೇ ಕಳೆದೋಯ್ತು. ಆ 12 ವರ್ಷದಲ್ಲಿ ಅವರು ಇದೇ ಮೊದಲ ಬಾರಿಗೆ ಅವರು ದೀಪಾವಳಿಯನ್ನು ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹಾಗೆಯೇ ಆಫ್ಟರ್ ಮ್ಯಾರೇಜು ನಾವಿಬ್ಬರು ಜೊತೆಯಾಗಿ ಸೆಲೆಬ್ರೇಷನ್ ಮಾಡ್ತಿರುವಂತಹ ಮೊದಲ ಹಬ್ಬ ಕೂಡ ಇದಾಗಿತ್ತು. ಸಾಮಾನ್ಯವಾಗಿ ದೀಪಾವಳಿ ಹಬ್ಬ ಅಂತ ಹೇಳಿದರೆ 3 ದಿವಸ ತುಂಬಾ ಖುಷಿಯಿಂದ ಸೆಲೆಬ್ರೇಷನ್ ಮಾಡುವಂಥ ಹಬ್ಬ. ಹಾಗೆ ಮೊದಲ ದಿವಸ ತಲೆಗೆ ಮೈಗೆ ಎಲ್ಲ ಎಣ್ಣೆ ಹಾಕಿ ಸ್ನಾನ ಮಾಡುವುದು ಕೂಡ ಒಂದು ವಾಡಿಕೆ. ಹಾಗೆ ನಾನು ಕೂಡ ಇಲ್ಲಿ ನನ್ನ ಮಗಳಿಗೆ ಹಾಗೆ ಹಸ್ಬೆಂಡ್ಗೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಎಳೆ ಬಿಸಿಲಿನಲ್ಲಿ ನಿಂತು ಅದಾದ ನಂತರ ಸ್ನಾನ ಮಾಡಿ ಅಂತ ಹೇಳಿದೆ. ಹಾಗೆ ಅವರು ಕೂಡ ಸ್ನಾನ ಮಾಡಿ ಬಂದ ನಂತರ ದೇವರಿಗೆ ದೀಪ ಎಲ್ಲ ಹಚ್ಚಿ ಹಬ್ಬದ ಪ್ರಿಪ್ರೇಷನ್ ಕೂಡ ಇತ್ತು. ಹಬ್ಬಕ್ಕೆ ಬೇಕಾದ ಕೆಲವು ಶಾಪಿಂಗ್ ಎಲ್ಲ ಮಾಡಲಿಕ್ಕಿತ್ತು. ಶಾಪಿಂಗ್ ಎಲ್ಲ ಮುಗಿಸಿ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದಾದ ನಂತರ ನಮ್ಮ ಗಾಡಿಯನ್ನು ವಾಶ್ ಮಾಡಿಸ್ಲಿಕ್ಕಿತ್ತು. ಹಾಗೆ ನಾವು ಶಿರ್ತಡಿಯಲ್ಲಿರುವಂತಹ ಸರ್ವಿಸ್ ಸ್ಟೇಷನ್ಗೆ ಬಂದ್ವಿ. ನಾನು ನನ್ನ ಸ್ಕೂಟಿಯಲ್ಲಿ ಬಂದೆ, ಹಾಗೆ ನನ್ನ ಹಸ್ಬೆಂಡ್ ಕಾರ್ ತೊಗೊಂಡು ಬಂದರು. ಕಳೆದ ವರ್ಷ ನಾನು ಸ್ಕೂಟಿಗೆ ಮಾತ್ರ ಪೂಜೆ ಮಾಡಿಸಿದ್ದೆ, ಕಾರ್ ಇರಲಿಲ್ಲ. ಹಾಗೆಯೇ ಈ ಸರ್ತಿ ಕಾರು ಹಾಗೆ ಸ್ಕೂಟಿ ಎರಡೂ ಇದ್ದದ್ರಿಂದ 2 ಗಾಡಿಗೂ ಕೂಡ ಪೂಜೆ ಆಗಬೇಕಾಗಿತ್ತು. ಹಾಗೆ 2 ಗಾಡಿಯನ್ನು ಕೂಡ ನಾವು ವಾಶ್ ಮಾಡಿಸಲಿಕ್ಕೆ ಅಂತ ತಂದ್ವಿ. ನಾಳೆ ಬೆಳಗ್ಗೆಯೇ ವಾಶ್ ಮಾಡಿಸುವ ಅಂತ ಹೇಳಿದರೆ ಸರ್ವಿಸ್ ಸ್ಟೇಷನ್ ಅವರಂತೂ ನಮ್ಮ ಕೈಗೆ ಸಿಗೋದಿಲ್ಲ, ಅಷ್ಟು ಬ್ಯುಸಿ ಆಗಿರ್ತಾರೆ. ಹಾಗಾಗಿ ಇವತ್ತೇ ಒಮ್ಮೆ ವಾಶ್ ಮಾಡಿಸಿ ಕೊಂಡೋಗಿ ಇಡುವ ಅಂತೇಳಿ ಎನಿಸಿ ಸರ್ವಿಸ್ ಎಲ್ಲ ಮುಗಿಸಿ ಸೀದಾ ಮನೆಗೆ ಹೋದ್ವಿ. ಮನೆಗೆ ಹೋದ ನಂತರ ಉಂಟಲ್ಲ, ನನ್ನ ಹಸ್ಬೆಂಡು ಹೋಗುವಾಗನೇ ಸ್ವಲ್ಪ ಪಟಾಕಿ ಎಲ್ಲ ತೆಗೆದುಕೊಂಡು ಹೋಗಿದ್ವಿ. ತುಂಬ ಸೌಂಡ್ಸ್ ಇರುವಂತಹ ಪಟಾಕಿ ಯಾವುದು ಕೂಡ ತಗೊಳ್ಳಿಲ್ಲ ನಾವು. ಯಾಕೆ ಅಂದರೆ ಮನೆಯಲ್ಲಿ ಚಿಕ್ಕ ಮಗು ಇದ್ದದ್ರಿಂದ ಅವಳು ಕೂಡ ಭಯ ಬೀಳ್ತಾಳೆ, ಹಾಗಾಗಿ ಅದು ಬೇಡ ಅಂತಲೇ ಎನಿಸಿದ್ವಿ. ಹಾಗೆ ಮನೆಯಲ್ಲಿ ಚಿಕ್ಕ ಮಗು ಮಾತ್ರ ಅಲ್ಲ, ಮನೆಯಲ್ಲಿ ಪ್ರಾಣಿಗಳು ಕೂಡ ಇದೆ. ನಮ್ಮ ಮನೆಯಲ್ಲಿ ನಾಯಿ ಬೆಕ್ಕು ಎಲ್ಲ ಇದ್ದದ್ರಿಂದ ಅವುಗಳಿಗೆ ಕೂಡ ಸೌಂಡ್ ಅಂದರೆ ಆಗೋದಿಲ್ಲ, ಹಾಗಾಗಿ ಅವುಗಳು ಕೂಡ ಭಯ ಬೀಳ್ತವೆ. ಹಾಗೆ ಸೌಂಡ್ ಇರುವಂಥದ್ದು ಜಾಸ್ತಿ ಯಾವುದು ಕೂಡ ಬೇಡ ಅಂತ ಎನಿಸಿದ್ವಿ. ಹಾಗೆ ನೋಡ್ತಾ ಇರ್ಬೋದು ದೀಪಾವಳಿಯಲ್ಲಿ ನಮ್ಮ ಮನೆ ಯಾವ ರೀತಿ ಅಲಂಕಾರಗೊಂಡಿದೆ ಅಂತೇಳಿ. ಈ ಸರ್ತಿ ನನ್ನ ಹಸ್ಬೆಂಡ್ ಇದ್ದದ್ರಿಂದ ನಮಗೆ ದೀಪಾವಳಿ ತುಂಬಾ ಸ್ಪೆಷಲ್ ಆಗಿತ್ತು. ನನ್ನ ಮಗಳಿಗಂತೂ ಪಟಾಕಿ ಅಂದರೆ ತುಂಬಾ ಭಯ, ಹಾಗಾಗಿ ಅವಳು ರೂಮಿಂದ ಹೊರಗಡೆನೇ ಬರಲಿಲ್ಲ. ಆದರೆ ನನ್ನ ಹಸ್ಬೆಂಡು 12 ವರ್ಷಗಳ ನಂತರ ದೀಪಾವಳಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ತುಂಬಾ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಿದ್ರು. ಅವರ ಖುಷಿ ಅವರ ಮುಖದಲ್ಲಿಯೇ ಕಾಣಿಸ್ತಾ ಇತ್ತು. ನನಗಂತೂ ಅವರು ಚಿಕ್ಕ ಮಕ್ಕಳಾಗೆ ಪಟಾಕಿ ಬಿಟ್ಕೊಂಡು ಎಂಜಾಯ್ ಮಾಡ್ತಾ ಇರೋದನ್ನು ನೋಡಿದರೆ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ನನಗಂತೂ ತುಂಬ ಹಸಿವಾಗ್ತಿತ್ತು. ಇವರಲ್ಲಿ ಹೇಳ್ತಾ ಇದ್ದೆ, ಪಟಾಕಿ ಬಿಟ್ಟದ್ದು ಸಾಕು ಮಾರ್ರೆ, ಇನ್ನೂ 2 ದಿವಸ ಉಂಟು, 2 ದಿವಸದಲ್ಲಿ ಎಷ್ಟು ಬೇಕಾದರೂ ಪಟಾಕಿ ಬಿಡಿ ಅಂತೇಳಿ. ಆದರೆ ಇವರು ಕೇಳ್ತಾ ಇರಲಿಲ್ಲ. ನಾನು ಪುನಃ ಸೌದಿಗೆ ಹೋದರೆ ಇನ್ನು ಎಷ್ಟು ವರ್ಷ ಬಿಟ್ಟು ನನಗೆ ಹಬ್ಬ ಸಿಗ್ತದೆ ಅಂತ ಗೊತ್ತಿಲ್ಲ ಅಂತೇಳಿ ಕೊನೆಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಹೇಗೋ ಊಟ ಮಾಡಲಿಕ್ಕೆ ಅಂತೇಳಿ ಬಂದ್ವಿ. ಮನೆಯಲ್ಲಿ ಇವತ್ತು ಲಕ್ಷ್ಮೀ ಪೂಜೆ ಇದ್ದದ್ರಿಂದ ಪಲಾವು, ಪಾಯಸ, ಹೀಗೆ ಕೆಲವೊಂದು ವೆಜ್ ಐಟಮ್ ಎಲ್ಲ ಮಾಡಿದ್ವಿ. ಹಾಗೆ ನೋಡಿ, ಇಲ್ಲಿ ನನ್ನ ಮಗಳು ಪಟಾಕಿಗೆ ಎದುರಿ ಬಂದು ರೂಮಲ್ಲಿ ಕೂತವಳು ಅಲ್ಲಿಗೇನೆ ಚಂದ ಮಲಗಿದ್ದಾಳೆ. ಅವಳು ಮಲಗುವಾಗ ಕೂಡ ಅವಳೊಟ್ಟಿಗೆ ಅವಳ ಟೆಡ್ಡಿ ಬೇರ್ ಹಾಗೆ ಡಾಲನ್ನು ಕೂಡ ಒಟ್ಟಿಗೆ ಮಲಗಿಸ್ಕೊಂಡಿದ್ದಾರೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಉಂಟು ಅಲ್ವಾ. ನನಗೂ ಕೂಡ ಬೆಳಗಿಂದ ಹಬ್ಬದ ತಯಾರಿ ಎಲ್ಲ ಮಾಡಿ ಹಾಗೆ ಆಚೆ ಈಚೆ ಓಡಾಡಿ ಶಾಪಿಂಗ್ ಎಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಹಾಗೆ ನಾನು ಕೂಡ ರೆಸ್ಟ್ ಮಾಡುವ ಅಂತೇಳಿ ಎನಿಸಿ ನಾನು ಕೂಡ ಮಲಗಲಿಕ್ಕೆ ಬಂದೆ. ರಾತ್ರಿ ಮಲಗಿದವರಿಗೆ ಬೆಳಗಾಗುವುದೇ ಗೊತ್ತಾಗಲಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು. ಹಾಗೆ ಬೆಳಗ್ಗೆ ಎದ್ದೇಳುವಾಗ ಕೂಡ ತುಂಬಾ ತಡ ಆಗಿತ್ತು. ಹಾಗೆಯೇ ಮರುದಿನ ಸಂಜೆ 5 ಗಂಟೆಗೆ ನಾವು ಗಾಡಿಯನ್ನು ತೆಗೆದುಕೊಂಡು ಬಂದು ಪೂಜೆಗೆ ಅಂತೇಳಿ ಬಂದ್ವಿ. ಹಾಗೆ ಕಳೆದ ವರ್ಷ ನಾನು ಒಬ್ಬಳೇ ಬಂದಿದ್ದೆ, ಈ ಸರ್ತಿ ನನ್ನ ಹಸ್ಬೆಂಡ್ ಕೂಡ ನನ್ನ ಜೊತೆಯಲ್ಲಿದ್ದಾರೆ. ನೋಡಿ, ಇಲ್ಲಿ ಎಷ್ಟು ಗಾಡಿ ಉಂಟಲ್ಲ, ಇದರ ಜೊತೆಯಲ್ಲಿ ನಮ್ಮ ಕಾರ್ ಹಾಗೆ ನನ್ನ ಸ್ಕೂಟಿ ಕೂಡ ಉಂಟು. ಹಾಗೆಯೇ ಭಟ್ರೀಗ ಪೂಜೆ ಮಾಡ್ತಿರೋದು ನಮ್ಮ ಗಾಡಿಗೆ. ಹಾಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತುಂಟ. ನಾವು ಗಂಡ ಹೆಂಡತಿ ಇಬ್ಬರು ಹಬ್ಬ ಸೆಲೆಬ್ರೇಷನ್ ಮಾಡಿದ್ದೇ ಇದುವೇ, ಅದರಲ್ಲೂ ಇಬ್ಬರು ಜೊತೆಗೆ ಬಂದು ಗಾಡಿಯ ಪೂಜೆ ಬೇರೆ ಮಾಡಿಸ್ತಾ ಇದ್ದೀವಿ ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ಪೂಜೆ ಮುಗಿಸಿ ಮನೆಗೆ ಬರುವಾಗ ತುಂಬ ತಡ ಆಗಿತ್ತು. ಯಾಕೆ ಅಂದರೆ ತುಂಬ ಗಾಡಿಗಳಿದ್ದದ್ರಿಂದ ಪೂಜೆ ಆಗುವುದು ಕೂಡ ತಡ ಆಗ್ತದೆ ಅಲ್ಲ. ಹಾಗೆ ಪೂಜೆ ಮುಗಿಸಿ ಮನೆಗೆ ಬರುವಾಗ ಒಂದು ದೊಡ್ಡ ಸರ್ಪ್ರೈಸ್ ಕೂಡ ಇತ್ತು. ಏನು ಅಂತ ಹೇಳಿದರೆ ನೋಡಿ, ಇಲ್ಲಿ ಸ್ಪೆಷಲ್ ಗೆಸ್ಟ್ಗಳಂತಲೇ ಹೇಳ್ಬೋದು. ಇವರೆಲ್ಲ ಬಂದು ನಮ್ಮ ಜೊತೆ ಜಾಯಿನ್ ಆಗಿದ್ದರು. ಹಾಗೆ ಇವತ್ತಿನ ಹಬ್ಬಕ್ಕೆ ಒಂದು ಚಂದದ ಕಳೆ ತಂದು ಕೊಟ್ಟಾಗೆ ಆಯಿತು. ನಾವು ಮಾತ್ರ ಸೆಲೆಬ್ರೇಷನ್ ಮಾಡೋದಕ್ಕಿಂತ ನಮ್ಮೊಟ್ಟಿಗೆ ನಮಗೆ ಬೇಕಾದವರೆಲ್ಲ ಸೇರಿ ಸೆಲೆಬ್ರೇಷನ್ ಮಾಡೋದಂದರೆ ಇನ್ನೂ ಖುಷಿ ಕೊಡುತ್ತೆ ಅಲ್ವಾ. ಹಾಗೆ ನೋಡಿ, ಇಲ್ಲಿ ದೀಪ ಹಚ್ಚುವ ಕೆಲಸ ಕೂಡ ನನಗೆ ಬಿಟ್ಟಿರಲಿಲ್ಲ. ಯಾಕೆ ಅಂದರೆ ನನ್ನ
ಮಗಳು ಹಾಗೆ ಪ್ರಸನ್ನ ಇಬ್ಬರು ಸೇರಿ ದೀಪಕ್ಕೆ ಬತ್ತಿ ಹಾಕ್ತಾ ಇದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ನಿಂತ್ಕೊಂಡು ನೋಡ್ತಾಯಿದ್ರು. ಅವರಿಗೆ ನಾನು ಹೇಳಿದೆ ಹೋಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಮಾರ್ರೆ ಅಂತೇಳಿ. ಹಾಗೆ ಅವರು ಕೂಡ ದೀಪಕ್ಕೆ ಎಣ್ಣೆ ಹಾಕಲಿಕ್ಕೆ ಅಂತೇಳಿ ಬಂದರು. ಹಾಗೆಯೇ ಎಲ್ಲರೂ ತುಂಬ ಖುಷಿಯಿಂದ ಮಾತಾಡಿಕೊಂಡು ನಗಾಡಿಕೊಂಡು ದೀಪ ಅಂತೂ ಹಚ್ಚಿದ್ದಾಯಿತು. ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕೂಡ ಸೇರಿದ್ದಾರೆ ದೀಪ ಹಚ್ಚಲಿಕ್ಕೆ. ಇದಕ್ಕಿಂತ ಖುಷಿ ಬೇರೆ ಏನು ಬೇಕು ಅಲ್ವಾ. ನನ್ನ ಮಗಳು ದೀಪ ಕೊಂಡೋಗಿ ಇಡುವಾಗ ನನಗೆ ತುಂಬಾ ಭಯ ಆಗ್ತಾಯಿತ್ತು, ಎಲ್ಲಿ ಕೈ ಸುಟ್ಕೊಳ್ತಾಳಪ್ಪ ಅಂತೇಳಿ. ಆದರೆ ಅವಳು ತುಂಬಾ ಜೋಪಾನವಾಗಿ ಕೊಂಡೋಗಿ ದೀಪವನ್ನು ಇಡ್ತಾಯಿದ್ಲು. ಹಾಗೆಯೇ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಿತ್ತು. ಇನ್ನು ದೀಪ ಇಲ್ಲಿ ಕೆಡತಪ್ಪ ಅನ್ನುವ ಭಯ ಕೂಡ ನಮ್ಮಲ್ಲಿತ್ತು. Ahorita kan aku sih. Par din harus na. Itulah roti. Dada. Anjing. ಆರಬೇಕೆ ಫಿಟ್ ಅಲ್ಲ ಅವರೊಟ್ಟಿಗೆ ಮುಟ್ಟೋದು ಅಂದು ಪೂರ ಅಜಿತೇರ್ನ ಇರ್ದ ಹಾ ಇತ್ತೆ ಬಟಾಟೆ ನೋಡಿದ್ರಿ ಅಲ್ವಾ ಎಷ್ಟೆಲ್ಲ ಪಟಾಕಿ ಬಿಟ್ವಿ, ಹಾಗೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತೇಳಿ. ಹಾಗೆಯೇ ಮಳೆ ತುಂಬ ಜೋರಾಗಿ ಬಂದಿದ್ದರಿಂದ ಪಟಾಕಿಗೆ ಬ್ರೇಕ್ ಕೊಟ್ಟು ಊಟ ಮುಗಿಸುವ ಅಂತೇಳಿ ಬಂದ್ವಿ. ಎಲ್ಲರೂ ಈ ರೀತಿ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ಇರುವ ಖುಷಿ ಉಂಟಲ್ಲ, ಅದು ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಖುಷಿ ಕೊಡತ್ತೆ. ಇವತ್ತಿನ ಊಟಕ್ಕೆ ಏನು ಸ್ಪೆಷಲ್ ಮಾಡಿದ್ದೆ ಅಂತ ಹೇಳಿದರೆ ಗೀ ರೈಸ್, ಚಿಕನ್ ಕುರ್ಮಾ, ಕಬಾಬ್ ಈ ರೀತಿ ಕೆಲವೊಂದು ಐಟಮ್ಸ್ ಮಾಡಿದ್ದೆ. ಹಾಗೆ ನೋಡಿ ಇಲ್ಲಿ ಎಲ್ಲರ ಜೊತೆಯಾಗಿ ಮಾತಾಡಿಕೊಂಡು ಖುಷಿಯಿಂದ ಊಟ ಮಾಡ್ತಿದ್ದಾರೆ. ಎಲ್ಲರದು ಊಟ ಆದ ನಂತರ ನಾನು ಹಾಗೆ ನನ್ನ ಅಮ್ಮ ಕೂಡ ಊಟ ಮಾಡಲಿಕ್ಕೆ ಅಂತ ಕೂತ್ಕೊಂಡ್ವಿ. ಹಾಗೆಯೇ ನಮ್ಮ ಊಟ ಮುಗಿಯುವಷ್ಟೊತ್ತಿಗೆ ಮಳೆ ಕೂಡ ಸ್ವಲ್ಪ ಕಮ್ಮಿ ಆಗಿತ್ತು. ನನ್ನ ಹಸ್ಬೆಂಡ್ಗೆ ಇನ್ನೂ ಕೂಡ ಪಟಾಕಿಯ ಆಸೆ ಮುಗ್ದಿರಲಿಲ್ಲ, ಪುನಃ ಪಟಾಕಿ ಬಿಡಲಿಕ್ಕೆ ಅಂತೇಳಿ ಬಂದ್ವಿ. ಹಾಗೆ ನೋಡಿದ್ರಲ್ವ ನಾವು ಈ ವರ್ಷ ಎಷ್ಟು ಚಂದ ಹಬ್ಬ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ. ನನಗೆ ಪ್ರತಿ ವರ್ಷದ ದೀಪಾವಳಿಗಿಂತನೂ ಈ ವರ್ಷದ ದೀಪಾವಳಿ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ತುಂಬ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ದೇನೆ. ಹಾಗೆ ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತೇಳಿ ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರಬೇಕು ಅಂತ ಹೇಳಿದರೆ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಲೇಬೇಕಾಗ್ತದೆ. ಹಾಗೆ ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್.